विद्यार्थियों, आप सबका स्वागत है हिंदी कक्षा में नए पाठ के साथ। उस पाठ का नाम है शिक्षा। वो पाठ, शिक्षा के बिना हमारा जीवन अधूरा है। हमें अत्यंत जरूरी है, अत्यंत अवश्य है हमें जीवन में शिक्षा। शिक्षा के बिना हम कुछ भी नहीं कर सकते। इसको प्रस्तुत करने वाले हैं कवि। उस कवि का नाम है ठाकुर गोपाल शरण सिन्हा। आज आपके सामने हम कवि परिचय को प्रस्तुत करने जा रहे हैं। आपको ध्यान देना है। कवि परिचय। ठाकुर गोपाल शरण सिन्हा 1892-1960। इनका जन्म रीवा झांसी में हुआ था। ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಠಾಕೂರ್ ಗೋಪಾಲ್ ಶರಣ್ ಸಿನ್ಹಾ 1892ರಲ್ಲಿ ಜನಿಸಿದ್ದಾರೆ. ಎಲ್ಲಿ ಅಂತ ಹೇಳ್ತಾ ಇದ್ದಾರೆ? रीवा झांसिಯಲ್ಲಿ. माता का नाम प्रभु राज कुंवारी, ಅಂದ್ರೆ ಇವರ ತಾಯಿಯ ಹೆಸರು ಪ್ರಭು ರಾಜ್ ಕುಂವಾರಿ. पिता का नाम ठाकुर जगत बहादुर सिन्हा. ಫಾದರ್ ಹೆಸರು ಅಂದ್ರೆ ತಂದೆಯ ಹೆಸರು ಠಾಕೂರ್ ಜಗತ್ ಬಹದ್ದೂರ್ ಸಿನ್ಹಾ. ಇಲ್ಲಿ ನಮಗೆ ಕವಿ ಪರಿಚಯದಲ್ಲಿ ಅವರು ಎಲ್ಲಿ ಜನಿಸಿದ್ದಾರೆ, ಆಮೇಲೆ ಯಾವಾಗ ಜನಿಸಿದ್ದಾರೆ, ತಂದೆ ತಾಯಿಯ ಹೆಸರನ್ನು ತಿಳಿಸಿದ್ದಾರೆ. ಆಮೇಲೆ पिताजी संस्कृत के प्रकांड पंडित थे. देखो इधर क्या कहा जा रहा है, इवर ತಂದೆ ಸಂಸ್ಕೃತ ಅಲ್ಲಿ ದೊಡ್ಡ ಪಂಡಿತರು ಆಗಿದ್ರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. पिताजी की देख रेख में सिन्हा जी की शिक्षा प्रारंभ हुई. ನನಗೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರ, ಅವರು ಜೀವನದಲ್ಲಿ ಇವ್ರ ತಂದೆಯನ್ನು ಇವ್ರು ನೋಡ್ಕೊಂತ ತನ್ನ ಜೀವನದಲ್ಲಿ ಎಜುಕೇಶನ್ ಪಡೆದಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 13 वर्ष की अवस्था में इन्होंने अंग्रेजी पढ़ना प्रारंभ किया. ಇವರು 13 ವರ್ಷ ವಯಸ್ಸಲ್ಲಿ ಇವರು ತನ್ನ ಎಜುಕೇಶನ್ ಅಲ್ಲಿ ಇಂಗ್ಲಿಷ್ ಅನ್ನು ಕಲ್ತಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. इसी समय इनके पिता का देहांत हुआ. ಅದೇ ಸಮಯದಲ್ಲಿ ಅವರು ಇಂಗ್ಲಿಷ್ ಅನ್ನು ಕಲಿಬೇಕಾದಾಗ ಕಲಿತಿದ್ರು, ಆವಾಗ ಅವರು ಫಾದರ್ ಮರಣ ಆದರು ಅಂತ ಇಲ್ಲಿ ತಿಳಿದು ಬಂದಿದೆ. ಮೆಟ್ರಿಕ್ಯುಲೇಷನ್ ಸೆ ಆಗೆ ವೆ ಪढ़ना सके. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಅವರು 10ನೇ ತರಗತಿ ಅಷ್ಟೇ ಓದಿದ್ರು, ಮುಂದೆ ಓದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. इनकी भाषा सरल और बोल चाल की है. ನೋಡ್ರಿ, ಇವ್ರು ಯಾವಾಗಲೂ ಭಾಷೆ ಯಾವ ತರ ಇರುತ್ತಿತ್ತು ಅಂತ ಹೇಳ್ತಾ ಇದ್ದಾರೆ, ಸರಳವಾಗಿ ಇರ್ತಿತ್ತು. ಆಮೇಲೆ ಆ ಸರಳ ಭಾಷೆಯನ್ನು ಎಲ್ಲರೂ ನಾವು ಹೇಳಬಹುದು ಅಂತದ್ದು ಒಂದು ಭಾಷೆ ಈ ಕವಿದು ಇರ್ತಿತ್ತು ಅಂತ ಇಲ್ಲಿ ನಮಗೆ ಈ ಪದ್ಯದಲ್ಲಿ ತಿಳಿದು ಬಂದಿದೆ. ಅದೇ ತರ ಇವರು ನಮಗೆ ತಿಳಿಸ್ತಾ ಇದ್ದಾರೆ. महावीर प्रसाद द्विवेदी का प्रोत्साहन इनको बहुत मिला. ನೋಡ್ರಿ, ಯಾವಾಗಲೂ ಒಬ್ಬ ಮನುಷ್ಯ ಮುಂದೆ ಬರಬೇಕಂದ್ರೆ ನಮ್ಮ ಹಿಂದೆ ಒಬ್ಬರದು ಪ್ರೋತ್ಸಾಹ, ಎನ್ಕರೇಜ್ಮೆಂಟ್ ಇರಲೇಬೇಕು. ಅದೇ ತರಹ ಈ ಕವಿಗೆನೂ ಈ ತರಹ ಒಬ್ರು ಇದ್ರು ಅಂತ ಹೇಳ್ತಾ ಇದ್ದಾರೆ. ಅವರ ಹೆಸರು ಮಹಾವೀರ್ ಪ್ರಸಾದ್ ದ್ವಿವೇದಿ ಅವರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅವರು ಯಾವಾಗಲೂ ಅವ್ರಿಗೆ ಎನ್ಕರೇಜ್ ಮಾಡ್ತಿದ್ರು, ಅದಕ್ಕೆ ಅವರು ಇಲ್ಲಿವರೆಗೆ ಬಂದಿದ್ರು ಅಂತ ನಮ್ಮ ಮುಂದೆ ತಿಳಿದು ಬಂದಿದೆ. सरस्वती पत्रिका में इनकी कविताएं छपने लगी. ಆಮೇಲೆ ಒಂದು ನ್ಯೂಸ್ ಲೆಟರ್ ಸ್ಟಾರ್ಟ್ ಆಯಿತು. ಆ ನ್ಯೂಸ್ ಲೆಟರ್ ಹೆಸರು ಸರಸ್ವತಿ. ಆ ಸರಸ್ವತಿ ಲೆಟರ್ ಅಲ್ಲಿ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಇವರು ಸಾಕಷ್ಟು ರಚನೆ ಮಾಡಿದ್ದು ಕವಿತೆ ಎಲ್ಲವನ್ನು ಪಬ್ಲಿಷ್ ಆಯಿತು, ಪ್ರಿಂಟ್ ಆಯಿತು ಅಂತ ಇಲ್ಲಿ ತಿಳಿದು ಬಂದಿದೆ. ಜಗದ ಲೋಕ್ ಇನ್ಕಾ ಮಹಾಕಾವ್ಯ ಹೈ. ಆಮೇಲೆ ಇವರು ಒಂದು ಜಗದ ಲೋಕ ಎಂಬ ಒಂದು ದೊಡ್ಡ ಮಹಾಕಾವ್ಯನ್ನು ಬರೆದಿದ್ರು ಅಂತ ಇಲ್ಲಿ ತಿಳಿದು ಬಂದಿದೆ. माधवी, मानवी, कादम्बिनी, ज्योतिषमती, संचिता, सुमन, विश्वगीत और ग्रामिका इनके मुक्तक ಕಾವ್ಯ ಹೈ. ನೋಡ್ರಿ, ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಸಾಕಷ್ಟು ಏನು ನಾನು ಈಗ ಹೆಸರನ್ನು ನಿಮ್ಮ ಮುಂದೆ ಏನು ತಿಳಿಸಿದ್ದೀನಲ್ಲ, ಇವೆಲ್ಲ ಈ ಕವಿ ರಚನೆ ಮಾಡಿದ್ದು ಕಾವ್ಯಗಳು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಗ್ರಾಮಿಕಾ और जगत लोक उत्तर प्रदेश सरकार से पुरस्कृत है. ಅಂದ್ರೆ ಉತ್ತರ ಪ್ರದೇಶದಲ್ಲಿ ಇರುವ ಸರ್ಕಾರದಿಂದ ಈ ಜಗದ ಲೋಕ ಮತ್ತು ಗ್ರಾಮಿಕ ಎಂಬ ಕಾವ್ಯ ಇವರಿಂದ ಅವರಿಗೆ ಸಾಕಷ್ಟು ಪ್ರೋತ್ಸಾಹ ಸಿಕ್ಕಿತ್ತು. ಅಲ್ಲಿಂದನೇ ಇದು ಅವ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ ಅಂತ ಇಲ್ಲಿ
ತಿಳಿದು ಬಂದಿದೆ. ಇಲ್ಲಿವರೆಗೆ ನಾವು ಕವಿ ಪರಿಚಯನ್ನು ನೋಡಿದ್ದೀವಿ. नेक्स्ट ನಾನು ನಿಮಗೆ ಇಲ್ಲಿ इस कविता में जो आने वाले हैं कठिन शब्द, मैं आपके सामने उस कविता के कठिन शब्द को पढ़ने जा रही हूँ. बच्चे आपको ध्यान देना है. बच्चों आपको ध्यान देना है. दुनिया, जगत, वर्ड, लघु, छोटा, स्मॉल, चंग, पतंग, काइट, और छाती, सीना, चेस्ट, वारीधर, बादल, क्लाउड, गिरी, पर्वत, माउंटेन, छेद, छिद्र, सुराख, होल, चक्कर खाना, इधर उधर घूमना, गिडीनेस. इस कविता के कठिन शब्द को आपके सामने अभी मैंने प्रस्तुत किया था. अभी इस कविता के आशय को मैं आपके सामने प्रस्तुत करने जा रही हूँ. बच्चों आपको ध्यान देना है. इस कविता में कवि अनुभव के द्वारा शिक्षा प्राप्त करने के अनेक उदाहरण प्रस्तुत करते हैं. ಇಲ್ಲಿ ನಮಗೆ ಏನಂತ ಹೇಳ್ತಾ ಇದ್ದಾರೆ, ಕವಿ ಈ ಕವಿತೆಯಲ್ಲಿ ಸಾಕಷ್ಟು ಉದಾಹರಣೆಯನ್ನು ನಮಗೆ ತಿಳಿಸ್ತಾ ಇದ್ದಾರೆ ತಮ್ಮ ಅನುಭವ ಪ್ರಕಾರ ಅಂತ ಇಲ್ಲಿ ತಿಳಿದು ಬಂದಿದೆ. ಯಾವ ತರ ಅನುಭವ ಅಂದ್ರೆ, ನಾವು ಎಜುಕೇಶನ್ ಅನ್ನು ಎಲ್ಲಿಂದ ಯಾವ ತರಹ ನಾವು ಪಳಿತೀವಿ ಅನ್ನೋದು ಒಂದು ಬಾಲ್ಯ ವಯಸ್ಸಿಂದನೇ ನಾವು ಕಲಿತೀವಿ, ನಮಗೆ ಗೊತ್ತಾಗಲ್ಲ ಅಂತ ಅದು ಒಂದು ಕಲ್ಪನೆಯನ್ನು ಮಾಡುತ್ತಾ ಕವಿ ಈ ಕವಿತೆಯಲ್ಲಿ ನಮಗೆ ತಿಳಿಸಿದ್ದಾರೆ ಎಂದು ತಿಳಿದು ಬಂದಿದೆ. जीवन में यश की प्राप्ति के लिए अनेक प्रकार की मुसीबतों का सामना करना पड़ता है. ನೋಡ್ರಿ, ನಮ್ಮ ಜೀವನದಲ್ಲಿ ನಮಗೆ ಮುಂದೆ ಬರಬೇಕು ಅಂದ್ರೆ, ಫಲಿತಾಂಶವನ್ನು ಮುಂದೆ ತರಬೇಕು ಅಂದ್ರೆ ಸಾಕಷ್ಟು ಪರಿಶ್ರಮದಿಂದ ನಾವು ಮುಂದೆ ಬರಬೇಕಾಗುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. जीवन में यश की प्राप्ति के लिए अनेक प्रकार की मुसीबतों का सामना करना पड़ता है. ಜೀವನದಲ್ಲಿ ನಾವು ಮುಂದೆ ಬರಬೇಕು ಅಂದ್ರೆ ನಾವು ಜೀವನದಲ್ಲಿ ಯಾವಾಗಲೂ ಸಾಕಷ್ಟು ನಾವು ಕಷ್ಟಪಟ್ಟಿದ ಮೇಲೆ ನಮಗೆ ಏನಾಗುತ್ತದೆ, ಫಲ ಒಳ್ಳೆಯದು ಸಿಗುತ್ತದೆ ಅನ್ನೋದು ಅದು ನಿಜವಾಗಿದೆ ಅಂತ ಅದು ಒಂದು ಈ ಕವಿತೆಯಲ್ಲಿ ನಮಗೆ ಕವಿ ಅವರು ತಿಳಿಸಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. बिना परिश्रम के हम कभी ಸುಖ ಪ್ರಾಪ್ತ ನಹಿ ಕರ್ ಸಕ್ತೆ. ನಮ್ಮ ಜೀವನದಲ್ಲಿ ನಾವು ಪರಿಶ್ರಮ ಇದ್ರೆ ಮಾತ್ರ ನಮ್ಮ ಜೀವನ ಸುಖವಾಗಿರುತ್ತದೆ. ಅಂತದು ಒಂದು ಜೀವನ ಆಟೋಮೆಟಿಕ್ ನಮ್ಮಲ್ಲಿ ಒಂಥರ ನಾವು ಮುಂದೆ ಕ್ಲಿಕ್ ಆಗ್ತೀವಿ. ಅದೇ ಒಂದು ಪರಿಶ್ರಮ ಅನ್ನೋದು ನಮಗೆ ಮುಂದೆ ಗೊತ್ತಾಗುತ್ತದೆ. ಯಾವಾಗ ಜೀವನದಲ್ಲಿ ನಾವು ಕುಂತಲ್ಲೇ ಎಲ್ಲವನ್ನು ಸಿಗುತ್ತದೆ ಅನ್ನೋದು ಸುಳ್ಳು. ನಾವು ಪರಿಶ್ರಮದಿಂದ ಕೆಲಸವನ್ನು ಮಾಡಿದ ಮೇಲೆನೆ ಆ ಫಲ ನಮಗೆ ಕರೆ ಒಂದು ಸಿಗುತ್ತದೆ, ನಿಜವಾಗಿ ಸಿಗುತ್ತದೆ. ಅವಾಗ ನಮಗೆ ಸ್ಯಾಟಿಸ್ಫೈ ಲೈಫ್ ಇರುತ್ತದೆ ಅನ್ನೋದು ಈ ಕವಿತೆಯಲ್ಲಿ ಕವಿ ನಮಗೆ ತಿಳಿಸಿದ್ದಾರೆ. मैं आपके सामने इस कविता के कठिन शब्द, कवि परिचय और इसमें आने वाले आशय को प्रस्तुत की थी. आपको सबको पता हो गया होगा और आप सब कुछ समझ गए होंगे. अगर कोई आपको इसमें मुश्किल आई है तो हमें आपको पूछना है. यहाँ तक के लिए धन्यवाद.